ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇವತ್ತಿನ ಜೀ ಕನ್ನಡ ನ್ಯೂಸ್ DNA 3 ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಮೊದಲ ಸುದ್ದಿ, ಇಡೀ ದೇಶದಾದ್ಯಂತ ಚರ್ಚೆ ಆಗ್ತಾ ಇರುವಂತಹ ಕ್ಷೇತ್ರಗಳ ಮರು ವಿಂಗಡಣೆ. ಕ್ಷೇತ್ರಗಳನ್ನು ಲೋಕಸಭಾ ಕ್ಷೇತ್ರ ಮತ್ತು ವಿಧಾನಸಭಾ ಕ್ಷೇತ್ರಗಳನ್ನು ಮರು ವಿಂಗಡಣೆ ಮಾಡಬೇಕು ಅಂತ ಕೇಂದ್ರ ಸರ್ಕಾರ ಅದರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಒಂದು ವಿಶೇಷ ಅಧಿವೇಶನವನ್ನು ಇವತ್ತಿಂದ ಕರೆದಿದೆ. 16, 17 ಮತ್ತು 18ನೇ ತಾರೀಕು 3 ದಿನಗಳ ಇದರ ಬಗ್ಗೆ ಚರ್ಚೆಗಳಾಗ್ತಾ ಇದೆ. ಇದಕ್ಕೆ ದಕ್ಷಿಣ ಭಾರತದ ರಾಜ್ಯಗಳು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ರೆ ಅಂತಹ ಅನ್ಯಾಯ ಆಗೋದಕ್ಕೆ ನಾವು ಬಿಡೋದಿಲ್ಲ ಅಂತ ಬಿಜೆಪಿ ಮತ್ತು ಬಿಜೆಪಿಯ ನಾಯಕರುಗಳು ಹೇಳ್ತಾ ಇದ್ದಾರೆ. ಹಾಗಾದರೆ ದಕ್ಷಿಣ ಭಾರತದ ರಾಜ್ಯಗಳ ವಿರೋಧ ಯಾಕೆ? ಇದರಿಂದ ಉತ್ತರ ಭಾರತದ ರಾಜ್ಯಗಳಿಗೆ ಆಗುವಂಥ ಲಾಭಗಳೇನು? ಇದರ ಜೊತೆಗೆ ಕರ್ನಾಟಕ ಆಗುವಂತಹ ನಷ್ಟ ಏನು? ಇದ್ರ ಬಗ್ಗೆ ನೋಡ್ತಾ ಹೋಗೋಣ. ಎರಡನೇ ಸುದ್ದಿ, ಮಹಿಳೆಯರಿಗೆ ವಿಧಾನಸಭೆ ಲೋಕಸಭೆಗಳಲ್ಲಿ 33% ರಾಜಕೀಯ ಮೀಸಲಾತಿ ಕೊಡುವಂಥ ವಿಚಾರ. 1990ರ ದಶಕದಿಂದಲೂ ಕೂಡ ಇದೆಲ್ಲವೂ ಕೂಡ ಚರ್ಚೆಗೆ ಬಂದು ಹೋಗ್ತಾ ಇರುವಂಥ ವಿಚಾರ ಇದು. ಒನ್ಸ್ ಅಗೇನ್ ಇವತ್ತು ಅದರ ಬಗ್ಗೆ ಪ್ರಧಾನಿಗಳು ಮಾತನಾಡಿದ್ದಾರೆ ಲೋಕಸಭೆಯಲ್ಲಿ. 2023ರಲ್ಲಿ ಇದಕ್ಕೆ ಒಂದು ತಿದ್ದುಪಡಿ ಮಾಡಿ ಅದನ್ನು ತರಕದು ಬರುವಂತಹ ಒಂದು ಪ್ರಯತ್ನವನ್ನು ಕೇಂದ್ರ ಸರ್ಕಾರ ಮಾಡಿದೆ. ಇನ್ನು ಮೂರನೇ ಸುದ್ದಿ, ವಿನಯ್ ಕುಲಕರ್ಣಿ ಅವರ ಸ್ಟೋರಿ. ಯೋಗೇಶ್ ಗೌಡ ಕೊಲೆ ಪ್ರಕರಣದಲ್ಲಿ ಅಪರಾಧಿಯಾಗಿ ಇದೀಗ ವಿನಯ್ ಕುಲಕರ್ಣಿ ಜೈಲು ಪಾಲಾಗಿದ್ದಾರೆ. ಹಾಗಾದರೆ ಏನಿದೆ ಘಟನೆ, ಯಾಕಾಯಿತು? ಎಲ್ಲ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಮೊದಲ ಸುದ್ದಿ, ಕ್ಷೇತ್ರಗಳ ಮರು ವಿಂಗಡಣೆ. ಕ್ಷೇತ್ರಗಳ ಮರು ವಿಂಗಡಣೆ ಏನು ಹಂಗಂದ್ರೆ? ಕ್ಷೇತ್ರಗಳ ಮರು ವಿಂಗಡಣೆ ಅಂತ ಹೇಳಿದ್ರೆ ಜನಸಂಖ್ಯೆಯ ಆಧಾರದ ಮೇಲೆ ಗಡಿ ಗುರುತಿಸುವುದು ಮತ್ತು ಕ್ಷೇತ್ರಗಳನ್ನು ಅವಲೋಕನ ಮಾಡುವುದು, ಹೆಚ್ಚಳ ಮಾಡುವುದು ಜನಸಂಖ್ಯೆಯ ಆಧಾರದ ಮೇಲೆ. 1972ರಲ್ಲಿ ಆಗಿತ್ತು. ಅದಾದ ನಂತರ ಇದುವರೆಗೂ ಕೂಡ ಆಗಿಲ್ಲ. ಹೀಗಾಗಿ ಇದನ್ನು ಮಾಡಬೇಕು ಅಂತ ಕೇಂದ್ರ ಸರ್ಕಾರದವರು ದುಂಬಾಲುವಿದ್ದು ಅದನ್ನು ಮಾಡ್ತಾ ಇದ್ದಾರೆ. ಇದನ್ನು ಅವಸರವಾಗಿ ಮಾಡಬೇಡಿ ಅಂತ ಅನೇಕ ಪ್ರಾದೇಶಿಕ ಪಕ್ಷಗಳು ಸೇರಿದಂತೆ ದಕ್ಷಿಣ ಭಾರತದ ರಾಜ್ಯಗಳು ಇದರ ಬಗ್ಗೆ ಪ್ರಸ್ತಾಪವನ್ನು ಮಾಡ್ತಾ ಇರೋದು. ಹಾಗಾದರೆ ಮತಕ್ಷೇತ್ರ ಪುನರ್ ವಿಂಗಡಣೆ ಅಂತ ಅಂದರೆ ಏನು ಅನ್ನೋದು ನೋಡ್ತಾ ಇದ್ದೀವಿ. ಜನಗಣತಿಯ ಆಧಾರದ ಮೇಲೆ ಭಾರತದಲ್ಲಿ 2011ರ ನಂತರ ಇದುವರೆಗೂ ಕೂಡ ಜನಗಣತಿ ಆಗಿಲ್ಲ. 2021ರಲ್ಲಿ ಆಗಬೇಕಾಗಿತ್ತು. ಕೊರೋನಾ ಕಾರಣಕ್ಕಾಗಿ ಜನಗಣತಿ ಆಗಿಲ್ಲ. ಇದೀಗ ಜನಗಣತಿ ಶುರುವಾಗ್ತಾ ಇದೆ. ಇದರ ವರದಿಗಳು 2027 ಕೂಡ ಸಿಗ್ತಾ ಇದೆ. ಆದರೆ ಈಗ ಮಾಡುವಂತಹ ಈ ಕ್ಷೇತ್ರಗಳ ವಿಂಗಡಣೆ ಏನಿದೆ, ಈ ಕ್ಷೇತ್ರಗಳ ವಿಂಗಡಣೆ 2011ರ ಜನಗಣತಿಯ ಆಧಾರದ ಮೇಲೆ ಇರುತ್ತೆ. ಹೀಗಾಗಿ ವಿಪಕ್ಷಗಳು ಕೂಡ ಇದರ ಬಗ್ಗೆ ಒಂದು ಪ್ರಶ್ನೆಯನ್ನು ಮಾಡುವಂತಹ ಪ್ರಯತ್ನವನ್ನು ಮಾಡ್ತಾ ಇವೆ. ಹೀಗಾಗಿ ಸಂವಿಧಾನದ 82 ಮತ್ತು 170ನೇ ವಿಧಿ ಪ್ರಕಾರ ಜನಗಣತಿಯ ನಂತರದ ಪ್ರಕ್ರಿಯೆ ಆಗುತ್ತೆ. ಏನಿದು, ಹೆಂಗಾಗುತ್ತೆ ಎಲ್ಲವನ್ನು ಕೂಡ ನೋಡಿದ್ರಿ. ಪ್ರತಿ ಕ್ಷೇತ್ರದಲ್ಲೂ ಕೂಡ ಜನಸಂಖ್ಯೆಯ ಸಮಾನತೆಯ ಮುಖಾಂತರ ಸಮಾನ ಪ್ರತಿನಿಧಿತ್ವವನ್ನು ತೆಗೆದುಕೊಂಡು ಬರುವಂತಹ ಒಂದು ವ್ಯವಸ್ಥೆ ಇದು. ಈ ವ್ಯವಸ್ಥೆಗೆ ಇದೀಗ ಕೆಲವೊಂದಿಷ್ಟು ಆಕ್ಷೇಪಾರ್ಹ ಇದೆ. ಯಾವ ಕಾರಣಕ್ಕಾಗಿ? 1977ರಲ್ಲಿ ಏನಾಗಿತ್ತು, ಒಂದು ನಿಯಮವನ್ನು ತಂದರು. 1977ರಲ್ಲಿ 10,11,000 ಜನರಿಗೆ ಒಬ್ಬ ಸಂಸದ ಪ್ರತಿನಿಧಿಸ್ತಾ ಇದ್ದ. 10,11,000 ಜನರಿಗೆ ಒಬ್ಬ MP ಇದ್ರು ಭಾರತದಲ್ಲಿ. ಆದರೆ ಇವತ್ತಿನ ಜನಸಂಖ್ಯೆ 146 ಕೋಟಿ ಇದೆ ಅಂತ ಅಂದುಕೊಂಡ್ರು ಕೂಡ ಇವತ್ತಿನ ಸಂಸದರ ಸಂಖ್ಯೆ ಎಷ್ಟಾಗಬೇಕು? 1,400 ಆಗಬೇಕು. ಆದರೆ ಈಗ ಹೊಸ ಸಂಸತ್ ಭವನದಲ್ಲಿ ಇರುವಂಥದ್ದು ಕೇವಲ 888 ಆಸನ ವ್ಯವಸ್ಥೆಗಳಿದೆ. ಜನಸಂಖ್ಯೆಯ ಆಧಾರದ ಮೇಲೆ ಸಂಪೂರ್ಣವಾಗಿ ನಾವು ಹೋಗೋದಾದರೆ ಇವತ್ತಿನ ಜನಸಂಖ್ಯೆಗೆ 1,400 MPಗಳು ಇಡೀ ದೇಶದಾದ್ಯಂತ ಆಗಬೇಕು. ಆದರೆ ಇರೋದೇ 888. ಇವತ್ತು ದಕ್ಷಿಣ ಭಾರತದ ರಾಜ್ಯಗಳು ಹೇಳ್ತಾ ಇದೆ 1972ರಲ್ಲಿ ಏನಾಗಿತ್ತಲ್ಲ ಅದರ ಆಧಾರದ ಮೇಲೆಯೇ ನೀವು ಕ್ಷೇತ್ರಗಳ ಮರು ವಿಂಗಡಣೆ ಮಾಡಿ ಅಂತ. ಅದಕ್ಕೆ ಬೇರೆ ಬೇರೆ ಕಾರಣಗಳಿದೆ. ಇಂದಿರಾ ಗಾಂಧಿ ಅವರು ತೆಗೆದುಕೊಂಡು ಬಂದಂತಹ ಕುಟುಂಬ ಕಲ್ಯಾಣ ಯೋಜನೆಗಳು, ಆ ಕುಟುಂಬ ಕಲ್ಯಾಣ ಯೋಜನೆಯನ್ನ ದಕ್ಷಿಣ ಭಾರತದ ರಾಜ್ಯಗಳು ಎಲ್ಲರೂ ಕೂಡ ಫಾಲೋ ಅಪ್ ಮಾಡಿ ಇಲ್ಲಿ ಜನಸಂಖ್ಯೆಯನ್ನು ನಿಯಂತ್ರಣ ಮಾಡಿದ್ರು. ಆದರೆ ಉತ್ತರ ಭಾರತದ ರಾಜ್ಯಗಳೆಲ್ಲರೂ ಕೂಡ ಜನಸಂಖ್ಯೆಯನ್ನು ಹತೋಟಿ ಇಡುವಂತಹ ಪ್ರಯತ್ನವನ್ನು ಮಾಡಲಿಲ್ಲ. ಇದೀಗ 131ನೇ ತಿದ್ದುಪಡಿ ಮುಖಾಂತರ 3 ದಿನ ವಿಶೇಷ ಅಧಿವೇಶನವನ್ನು ಕರೆದು 543ರಿಂದ 850 ಸ್ಥಾನಗಳಿಗೆ ಏರಿಕೆ ಮಾಡಬೇಕು ಅನ್ನುವಂಥದ್ದಿದೆ. ಹಾಗಾದರೆ ಪುನರ್ ವಿಂಗಡಣೆ ಯಾವಾಗ ನಡೆದಿತ್ತು? ಒಟ್ಟು 4 ಬಾರಿ ಆಗಿದೆ ಭಾರತದಲ್ಲಿ. 1951ರ ಜನಗಣತಿಯ ನಂತರ 1957ರಲ್ಲಿ ವಿಂಗಡಣೆ ಆಗಿತ್ತು. 1952ರಲ್ಲಿ 489 ಇದ್ದಂತಹ ಲೋಕಸಭಾ ಕ್ಷೇತ್ರಗಳು
494ಕ್ಕೆ ಏರಿಕೆ ಆಗಿತ್ತು. ಇದು ಮೊದಲ ಜನಸಂಖ್ಯೆ ಆದ ನಂತರ ಮೊದಲ ಚುನಾವಣೆಯಲ್ಲಿ ಆದಂತಹ ಬೆಳವಣಿಗೆ. ಎರಡನೇದಾಗಿ 1963ರಲ್ಲಿ ಲೋಕಸಭಾ ಕ್ಷೇತ್ರಗಳನ್ನು 522ಕ್ಕೆ ಏರಿಕೆ ಮಾಡಲಾಗಿತ್ತು. ಇದಕ್ಕೇನು ಮಾಡ್ತಾರೆ ಅಂತ ಹೇಳಿದರೆ ಒಂದು ಆಯೋಗವನ್ನು ರಚನೆ ಮಾಡ್ತಾರೆ. ಈ ಆಯೋಗದಲ್ಲಿ ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಾಧೀಶರು ಇರ್ತಾರೆ, ಕೇಂದ್ರ ಚುನಾವಣಾ ಆಯೋಗದವರು ಇರ್ತಾರೆ, ರಾಜ್ಯ ಚುನಾವಣಾ ಆಯೋಗದವರು ಇರ್ತಾರೆ. ಇವರೆಲ್ಲರೂ ಕೂಡ ಇರೋದು. 1951ರಲ್ಲಿ ಎನ್ ಚಂದ್ರಶೇಖರ್ ಅಯ್ಯರ್ ಅಂತ ಈ ಆಯೋಗದ ಅಧ್ಯಕ್ಷರಾಗಿದ್ದರು. ಅವರು ಕೆಲಸವನ್ನು ಮಾಡಿದ್ರು. ಅವತ್ತು ನಿಮಗೆ ನೆನಪಿರಬೇಕು, ಏಕಸದಸ್ಯತ್ವ ಮತ್ತು ದ್ವಿಸದಸ್ಯತ್ವ ಎರಡೂ ಕೂಡ ಇತ್ತು. ನಮಗೆ ಉದಾಹರಣೆ ಇದೆ, ಒಂದೊಂದು ಕ್ಷೇತ್ರಕ್ಕೆ ಇಬ್ಬಿಬ್ಬರು ಶಾಸಕರು ಇರ್ತಿದ್ರು. ಏಕಸದಸ್ಯತ್ವ ಮತ್ತು ದ್ವಿಸದಸ್ಯತ್ವ, SC/ST ಸಮುದಾಯದ ಮತಗಳು ಜಾಸ್ತಿ ಇದ್ದಲ್ಲಿ ದ್ವಿಸದಸ್ಯತ್ವವನ್ನು ಕೂಡ ಈ ಆಯೋಗ ಮನ್ನಣೆ ಮಾಡಿತ್ತು. ಎರಡನೇದ್ದು 1963ರಲ್ಲಿ 522 ಸ್ಥಾನಕ್ಕೆ ಏರಿಕೆ ಆಗುತ್ತೆ. 494ರಿಂದ 1956 ರಾಜ್ಯಗಳ ಪುನರ್ವಿಂಗಡಣೆ ನಂತರ ನಡೆದಂತಹ ಮರು ವಿಂಗಡಣೆ ಇದು. ಅವತ್ತು ವಿಧಾನಸಭೆಗಳ ಸಂಖ್ಯೆ ಏನಾಗಿತ್ತು ಅಂತ ಹೇಳಿದ್ರೆ 3771 ಆಗಿತ್ತು ಇಡೀ ದೇಶದಾದ್ಯಂತ. ಇದು ಗಮನಿಸಬೇಕಾದಂತಹ ಸಂಗತಿ. ಇದರ ಜೊತೆಗೆ ಇವರೇನು ಮಾಡ್ತಾರೆ ಅಂತ ಹೇಳಿದ್ರೆ ಕ್ಷೇತ್ರದ ಜನಸಂಖ್ಯೆಯನ್ನ 7,03,000ದಿಂದ 8,04,000ಕ್ಕೆ ಏರಿಕೆ ಮಾಡ್ತಾರೆ. ಇದರ ಜೊತೆಗೆ ಈ 2001-2ರಲ್ಲಿ ಕೂಡ ಆಗಿತ್ತು. ಆದರೆ ಅವತ್ತು ಮರು ವಿಂಗಡಣೆ ಆಗಿರಲಿಲ್ಲ, ಬದಲಾಗಿ ಗಡಿ ಮಾತ್ರ ನಿರ್ಣಯ ಆಗಿತ್ತು. ಯಾಕೆ ಹಿಂಗಾಗಿತ್ತು ಇದ್ರ ಬಗ್ಗೆ ಡೀಟೇಲ್ಸ್ ಇದೆ, ಅದಕ್ಕೆ ಬರ್ತೀನಿ ನಾನು. ಇನ್ನು ಮೂರನೇದು ನೋಡೋದಾದರೆ ಈ ವಿಚಾರದಲ್ಲಿ ಹಾಗಾದರೆ ಯಾವ್ಯಾವ ರಾಜ್ಯಗಳಿಗೆ ಏನೇನಾಗುತ್ತೆ, ಇದು ಭಾರಿ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿರುತ್ತೆ. ಉತ್ತರ ಪ್ರದೇಶವನ್ನು ಗೆದ್ದವರು ಲೋಕಸಭಾ ಚುನಾವಣೆಯನ್ನು ಗೆಲ್ತಾರೆ ಅಂತ ಹೇಳ್ತಾರೆ. ಬಿಕಾಸ್ ಉತ್ತರ ಪ್ರದೇಶದಲ್ಲಿ 90 ಲೋಕಸಭಾ ಕ್ಷೇತ್ರಗಳು ಎಟ್ ಪ್ರೆಸೆಂಟ್ ಇರುವುದು. ಉತ್ತರ ಪ್ರದೇಶದಲ್ಲಿ ಅತಿ ಹೆಚ್ಚು ಯಾರು ಸ್ಥಾನ ಗೆಲ್ತಾರೋ ಅವರು ಕೇಂದ್ರದಲ್ಲಿ ಅಧಿಕಾರವನ್ನು ಹಿಡಿತಾರೆ ಅನ್ನುವಂಥದ್ದು ಒಂದು ಮಾತಿದೆ. ಈಗ ಜನಸಂಖ್ಯೆಯ ಆಧಾರದ ಮೇಲೆ ಒಂದು ವೇಳೆ ಕ್ಷೇತ್ರಗಳನ್ನು ವಿಂಗಡಣೆ ಮಾಡಿಬಿಟ್ರೆ ಅವರಿಗೆ ಸಿಗುವಂತಹ ಸಂಖ್ಯೆಗಳು ಕೂಡ ದೊಡ್ಡ ಮಟ್ಟದಲ್ಲಿ ಇದೆ. ನೀವು ದೃಶ್ಯದಲ್ಲಿ ಅದನ್ನು ಗಮನಿಸ್ತಾ ಇದ್ದೀರಿ. 80ರಿಂದ ಅಂದರೆ ಅವರಿಗೆ 140+ ಆಗ್ಬೋದು ಅಂತ ಹೇಳ್ತಿದ್ದಾರೆ. 120 ಎರಡೂ ಇದೆ. ಇದು ಒಂದು ಜನಸಂಖ್ಯೆಯ ಆಧಾರದ ಮೇಲೆ, ಮತ್ತೊಂದು ಕಡೆ ಶೇಕಡಾವಾರು 50 ಏರಿಕೆ ಮಾಡೋದು. ಹೆಂಗೆ? ಈಗ ಇರುವಂಥ 80 ಕ್ಷೇತ್ರಗಳ ಮೇಲೆ 50% ಏರಿಕೆ ಮಾಡಿದರೆ ಉತ್ತರ ಪ್ರದೇಶಕ್ಕೆ ದೊಡ್ಡ ಮಟ್ಟದ ಸೀಟ್ಗಳು ಸಿಗುತ್ತೆ ಅಂತ. 50% ಏರಿಕೆ ಮಾಡಿದರೆ 120 ಸಿಗುತ್ತೆ. ಅದಾದ ನಂತರ ಕ್ಷೇತ್ರವಾರು ಏರಿಕೆ ಮಾಡಿದರೆ 140+, ಅಂದರೆ ಜನಸಂಖ್ಯೆ ಆಧಾರದ ಮೇಲೆ. ಇನ್ನು ಬಿಹಾರ ಕೂಡ ಅಷ್ಟೇ, ಜನಸಂಖ್ಯೆಗೆ ಹೋಲಿಸಿದರೆ 20% ಕಡಿಮೆ ಸೀಟ್ಗಳು ಬಿಹಾರದಲ್ಲಿ ಇದೆ ಅನ್ನುವಂಥ ವಿಶ್ಲೇಷಣೆ ಇದೆ. ಆದರೆ ಬಿಹಾರದಲ್ಲೂ ಕೂಡ 13.29 ಜನಸಂಖ್ಯೆ, ಈಗ 40 ಲೋಕಸಭಾ ಕ್ಷೇತ್ರಗಳಿರುವಂಥದ್ದು. ಅಲ್ಲಿಯೂ ಕೂಡ ನೀವು ಏರಿಕೆ ಮಾಡಿದರೆ 75+ ಆಗುತ್ತೆ. ನೀವು ಅಂದಾಜು 60 ಕೂಡ ಸಿಗುತ್ತೆ. ಇನ್ನು ಕರ್ನಾಟಕದ ವಿಚಾರಕ್ಕೆ ಬರೋದಾದರೆ 28 ಲೋಕಸಭಾ ಕ್ಷೇತ್ರ ಇದೆ. ನೀವು ಜನಸಂಖ್ಯೆಯ ಆಧಾರದ ಮೇಲೂ ಕೂಡ ಹೋಗಿದರೆ, ಜನಸಂಖ್ಯೆಯ ಆಧಾರದ ಮೇಲೆ ಹೋದರೂ ಕೂಡ 42 ಆಗಬಹುದು ಎನ್ನುವಂಥ ಲೆಕ್ಕಾಚಾರಗಳಿದೆ. ಇದಕ್ಕೆ ಸಿದ್ದರಾಮಯ್ಯನವರು ಒಂದು ಕೊಟ್ಟಿದ್ರು, 50% ಏರಿಕೆ ಮಾಡಬೇಕು ಅಂತ. 41ಇಂದ 50, ಇನ್ನು ಅಂದಾಜು ಹೊಸ ಸೀಟುಗಳು 42 ಆಗಬಹುದು ಕರ್ನಾಟಕಕ್ಕೆ ಅನ್ನುವಂಥ ಲೆಕ್ಕಾಚಾರ ಇದೆ. ಪಕ್ಕದ ತಮಿಳುನಾಡು 39 ಇದೆ, ಅವರದ್ದು ಕೂಡ 50 ಕ್ರಾಸ್ ಆಗ್ಬೋದು ಅಂತ. ಮಹಾರಾಷ್ಟ್ರ 48 ಇರೋದು, ಅವರ ಅಂದಾಜು ಹೊಸ ಸೀಟು 72 ಆಗ್ಬೋದು ಅಂತ. ತೆಲಂಗಾಣದಲ್ಲಿ 17 ಕ್ಷೇತ್ರಗಳಿರೋದು ಪ್ರಸ್ತುತವಾಗಿ, ಆ ಸಂಖ್ಯೆಯು ಕೂಡ ಜಾಸ್ತಿ ಆಗಬಹುದು ಅಂತ. ಮಧ್ಯಪ್ರದೇಶದಲ್ಲಿ 27 ಇದೆ. ಅನುಪಾತ ಅಂದರೆ ನೀವು ಪ್ರಸ್ತುತ ಸೀಟುಗಳಿರೋದು 29. ಅನುಪಾತದ ಆಧಾರದ ಮೇಲೆ ಹೋಗೋದಾದರೆ ಅಲ್ಲಿಯೂ ಕೂಡ ಜಾಸ್ತಿ ಆಗುತ್ತೆ. ಆದರೆ ಇಲ್ಲಿರುವಂತಹ ಪ್ರಶ್ನೆ, ಯಾವ್ಯಾವ ರಾಜ್ಯಗಳು ನಮ್ಮಲ್ಲಿ ಜನಸಂಖ್ಯೆಯನ್ನು ನಿಯಂತ್ರಣ ಮಾಡಿದ್ರೋ ಅವರೆಲ್ಲರಿಗೂ ಕೂಡ ಹೊಡೆತ ಬೀಳುತ್ತೆ ಎನ್ನುವಂತಹ ಆಕ್ಷೇಪಾರ್ಹದ ಮಾತುಗಳಿದೆ. ಅದಕ್ಕೇ ಕೇರಳ ಏನು ಮಾಡಿದೆ, ಒಂದು ಹೊಸ ಅವಕಾಶವನ್ನು ಕೊಟ್ಟಿದೆ. ಅವರೇನು ಹೇಳ್ತಾರೆ ಅಂತ ಹೇಳಿದರೆ 3 ವಿಚಾರಗಳ ಆಧಾರದ ಮೇಲೆ ನೀವು ಇದನ್ನು ಮಲ್ಟಿಫ್ಯಾಕ್ಟರ್ ಮ್ಯಾಟ್ರಿಕ್ಸ್ ಎನ್ನುವಂಥದ್ದು ಆಧಾರದ ಮೇಲೆ ನೀವು ಕ್ಷೇತ್ರಗಳನ್ನು ವಿಂಗಡಣೆ ಮಾಡಿ. ಏನು ಹೇಳ್ತಾರೆ ಅವರು? 40% ಜನಸಂಖ್ಯೆ ಆಧಾರದ ಮೇಲೆ ಮಾಡಿ, 30% ಜನಸಂಖ್ಯೆ ನಿಯಂತ್ರಣ ಮಾಡಿದ್ದ ಸಾಧನೆಗಾಗಿ ನೀವು ಮರುಕ್ಷೇತ್ರಗಳನ್ನು ವಿಂಗಡಣೆ ಮಾಡಿ, 30% ಈಗಿರುವಂಥ ಸಂಸತ್ತಿನ ಪ್ರಾತಿನಿಧ್ಯಕ್ಕೆ, ಅಂದರೆ ಕೇರಳದಲ್ಲಿ 20 ಲೋಕಸಭಾ ಕ್ಷೇತ್ರಗಳಿದೆ, ಅದರ ಮೇಲೆ ಮಾಡಿ ಅಂತ ಹೇಳ್ತಿದ್ದಾರೆ. ಆದರೆ ತೆಲಂಗಾಣದವರು ಏನು ಹೇಳ್ತಾರೆ? ಹೆಚ್ಚುವರಿಯಾಗಿ ಬರುವಂಥ ಸೀಟುಗಳಲ್ಲಿ 50% ಜನಸಂಖ್ಯೆಯ ಆಧಾರದ ಮೇಲೆ ಮಾಡಿ ಅಂತ ತೆಲಂಗಾಣದವರು ಹೇಳಿದರೆ, ಆರ್ಥಿಕತೆಯ ಕೊಡುಗೆಯ ಆಧಾರದ ಮೇಲೆ ಇನ್ನುಳಿದಂಥ 50% ಹೆಚ್ಚಳ ಮಾಡಿ ಅಂತ ತೆಲಂಗಾಣದವರು ಹೇಳ್ತಾ ಇರೋದು. ತಮಿಳುನಾಡಿನವರು ವಾದ ಏನಿದೆ? 1971ರಲ್ಲಿ ಏನು ಜನಗಣತಿ ಆಗಿತ್ತು, ಅದೇ ಜನಗಣತಿಯನ್ನು ಆಧರಿಸಿಕೊಂಡು ನೀವು ಕ್ಷೇತ್ರಗಳನ್ನು ಮರು ವಿಂಗಡಣೆ ಮಾಡಬೇಕು. ಈಗಿರುವಂಥ ಎಟ್ ಪ್ರೆಸೆಂಟ್ ಏನಿದೆ ತಮಿಳುನಾಡಿಗೆ 39 ಕ್ಷೇತ್ರ, ಅದನ್ನು ಮುಂದಿನ 30 ವರ್ಷಗಳ ಕಾಲ ಮುಂದುವರಿಸಬೇಕು ಅನ್ನೋದು ತಮಿಳುನಾಡಿನ ವಾದ ಆಗಿದೆ.
ಈ ಪ್ರಮಾಣದಲ್ಲಿ ಉತ್ತರ ಮತ್ತು ದಕ್ಷಿಣ ಭಾರತದಲ್ಲಿ ಕೆಲವೊಂದಿಷ್ಟು ವ್ಯತ್ಯಾಸಗಳಾಗ್ತಾ ಇದೆ. ಇವೆಲ್ಲವೂ ಕೂಡ ದಕ್ಷಿಣ ಮತ್ತು ಉತ್ತರದ ನಡುವೆ ಆಗ್ತಾ ಇರುವಂತಹ ಬೆಳವಣಿಗೆ. ಇವೆಲ್ಲದರ ನಡುವೆ ಹಿಂದಿ ರಾಜ್ಯಗಳು ಅಂತ ಏನು ಕರಿತೀವಿ, ಉತ್ತರ ಪ್ರದೇಶ್, ಬಿಹಾರ್, ಪಂಜಾಬ್, ಮಧ್ಯಪ್ರದೇಶ್, ಬೇರೆ ಬೇರೆ ರಾಜ್ಯಗಳೇನಿದೆ ಆ ರಾಜ್ಯಗಳಿಗೆ 77% ಸೀಟುಗಳ ಏರಿಕೆ ಆಗ್ತಾ ಇದೆ. ಅದು ದಕ್ಷಿಣ ಭಾರತದ ರಾಜ್ಯಗಳಿಗೆ ಅಸಮಾಧಾನಕ್ಕಿರುವಂಥ ಕಾರಣ. ಯಾಕೆ? ನೀವು 77% ಉತ್ತರ ಭಾರತದ ಪ್ರತಿನಿಧಿಗಳ ಲೋಕಸಭೆಗೆ ಹೋದರೆ ದಕ್ಷಿಣ ಭಾರತದ ಪ್ರಾತಿನಿಧ್ಯದ ಪ್ರಶ್ನೆ ಸಹಜವಾಗಿ ಉದ್ಭವಿಸುತ್ತಲ್ವಾ? ಒಂದು ಬೆಸ್ಟ್ ಎಕ್ಸಾಂಪಲ್ಲು, ಉತ್ತರ ಪ್ರದೇಶದಲ್ಲಿ 80 ಜನ ಪ್ರೆಸೆಂಟ್ ಇರುವಂಥ ಎಂಪಿಗಳು ನಾಳೆ 120, 130 ಆದರೆ 130 ಜನ ಉತ್ತರ ಪ್ರದೇಶದಿಂದ ಆಯ್ಕೆ ಆಗಿ ಬರುವುದಾದರೆ ಕರ್ನಾಟಕದಿಂದ ಕೇವಲ 40 ಜನ ಆಯ್ಕೆ ಆಗಿ ಬರ್ತಾರೆ. ಕರ್ನಾಟಕದ ಪ್ರಾತಿನಿಧ್ಯತೆ ಏನಿರುತ್ತೆ, ಕರ್ನಾಟಕದ ಸಂಸದರ ಪ್ರಾತಿನಿಧ್ಯತೆ ಏನಿರುತ್ತೆ ಅನ್ನುವಂತಹ ಪ್ರಶ್ನೆ ದಕ್ಷಿಣ ಭಾರತದ ರಾಜ್ಯಗಳಿಗಿದೆ. ಇದು ಮುಂದೆ ಅನ್ಯಾಯ ಆಗೋದಕ್ಕೆ ಕನ್ವರ್ಟ್ ಆಗಿಬಿಡುತ್ತೆ. ಈಗ ಉದಾಹರಣೆ, ಬಿಜೆಪಿ ಉತ್ತರ ಭಾರತದ ಬಹುತೇಕ ರಾಜ್ಯಗಳಲ್ಲಿ ಗೆದ್ದು ಬರ್ತಾರೆ, ಸ್ವೀಪ್ ಆಗಿಬಿಡ್ತಾರೆ. ಹೀಗಾಗಿ ನಮಗೆ ದಕ್ಷಿಣ ಭಾರತದ ಅವಶ್ಯಕತೆಯೇ ಬೀಳೋದಿಲ್ಲ ಎನ್ನುವಂಥ ವಾದಗಳು ಕಾಂಗ್ರೆಸ್ ಸೇರಿದಂತೆ DMK ಆಗಿರ್ಬೋದು, ದಕ್ಷಿಣ ಭಾರತದ ಎಲ್ಲ ಪಾರ್ಟಿಗಳು ಕೂಡ ವ್ಯಕ್ತಪಡಿಸ್ತಾ ಇರೋದು. ಈ ಕಾರಣಕ್ಕಾಗಿನೇ ದಕ್ಷಿಣದ ರಾಜ್ಯಗಳಲ್ಲಿ 33% ಮಾತ್ರ ಏರಿಕೆ ಆಗುತ್ತೆ, ಇನ್ನು ಉತ್ತರ ಭಾರತದಲ್ಲಿ ಕೇವಲ 72% ಏರಿಕೆ ಆಗುತ್ತೆ. ಹೀಗಾಗಿ ಇಂಥದ್ದೊಂದು ಅಸಮಾಧಾನ ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾ ಇರೋದು. ಹೆಂಗಿದು ಸಾಧ್ಯ? ಉತ್ತರ ಭಾರತಗಳಲ್ಲಿ ಏನಾಗ್ಬಿಟ್ಟಿದೆ, ಜನಸಂಖ್ಯಾ ಸ್ಫೋಟ ಆಗ್ಬಿಟ್ಟಿದೆ. 1971ರಿಂದ 2026 ತನಕವೂ ಕೂಡ ಅಲ್ಲೆಲ್ಲ ಜನಸಂಖ್ಯೆ ವಿಪರೀತವಾಗಿ ಜಾಸ್ತಿ ಆಗಿದೆ. ಹೆಂಗೆ? ನೀವು ಬಿಹಾರದ ಎಕ್ಸಾಂಪಲ್ ಅನ್ನು ತೆಗೆದುಕೊಂಡ್ರೆ ಬಿಹಾರದಲ್ಲಿ 147% ಜನಸಂಖ್ಯೆ ಜಾಸ್ತಿ ಆಗಿದೆ. ರಾಜಸ್ಥಾನದಲ್ಲಿ 166% ಜನಸಂಖ್ಯೆ ಜಾಸ್ತಿ ಆಗಿದೆ. ನೀವು ಅದೇ ದಕ್ಷಿಣ ಭಾರತದ ರಾಜ್ಯಗಳಿಗೆ ಬನ್ನಿ, ಕೇರಳದಲ್ಲಿ ಕೇವಲ 56% ಜನಸಂಖ್ಯೆ ಜಾಸ್ತಿ ಆಗಿರೋದು. ಪಕ್ಕದ ತಮಿಳುನಾಡಲ್ಲಿ ಕೇವಲ 75% ಮಾತ್ರ ಜನಸಂಖ್ಯೆ ಏರಿಕೆ ಆಗಿದೆ. ನೀವು ಕಂಪೇರ್ ಮಾಡಿ, ಬಿಹಾರ್ ಮತ್ತು ರಾಜಸ್ಥಾನಕ್ಕೆ ಕಂಪೇರ್ ಮಾಡಿದರೆ ಅಜಗಜಾಂತರ ವ್ಯತ್ಯಾಸ ಇದೆ. 1971ರಲ್ಲಿ ದಕ್ಷಿಣ ಭಾರತದ ಪಾಲು 25% ಜನಸಂಖ್ಯೆ, ಆದರೆ 2026ರಲ್ಲಿ ಅದು 17ರಿಂದ 19% ಇಳಿಕೆ ಆಗ್ತಾ ಇದೆ. ಇದು ದಕ್ಷಿಣ ಭಾರತಕ್ಕೆ ವಿಪರೀತವಾದಂಥ ಅನ್ಯಾಯವನ್ನು ಮಾಡ್ತಾ ಇದೆ. ಇದೇ 17-18% ಏನು ದಕ್ಷಿಣ ಭಾರತದ್ದಿದೆ, ಇದೇ ಉತ್ತರ ಭಾರತದ ರಾಜ್ಯಗಳಲ್ಲಿ 48ರಿಂದ 52% ಇದೆ ಅಂತ ನಮಗೆ ಮತ್ತು ಉತ್ತರ ಭಾರತಕ್ಕೆ ಇರುವಂಥ ವ್ಯತ್ಯಾಸವನ್ನು ಗಮನಿಸ್ತಾ ಇದ್ದೀರಿ. ಇದೇ ಕಾರಣಕ್ಕಾಗಿ ದಕ್ಷಿಣ ಭಾರತದ ಅನೇಕ ರಾಜ್ಯಗಳು ಇದನ್ನು ವಿರೋಧ ಮಾಡ್ತಾ ಇರೋದು. ಹಾಗಾದರೆ ಕ್ಷೇತ್ರ ಮರು ವಿಂಗಡಣೆಯ ಹಾದಿ ಹೆಂಗಿರುತ್ತೆ, ಏನೇನಾಗುತ್ತೆ? ಮಸೂದೆಗಳು ಅಂಗೀಕಾರವಾದ ನಂತರ ಕ್ಷೇತ್ರ ಮರು ವಿಂಗಡಣೆ ಆಯೋಗ ರಚನೆ ಆಗುತ್ತೆ. ಇದನ್ನು ರಾಷ್ಟ್ರಪತಿಗಳು ಆಯೋಗವನ್ನು ರಚನೆ ಮಾಡ್ತಾರೆ. ನಾನು ಆವಾಗಲೇ ಹೇಳಿದಾಗೆ ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಾಧೀಶರು ಇರ್ತಾರೆ, ಕೇಂದ್ರ ಚುನಾವಣಾ ಆಯೋಗದವರು ಇರ್ತಾರೆ, ಆಯುಕ್ತರು ಇರ್ತಾರೆ, ಆಯಾ ರಾಜ್ಯಗಳ ಚುನಾವಣಾ ಆಯುಕ್ತರು ಕೂಡ ಈ ಸಮಿತಿಯಲ್ಲಿ ಇರ್ತಾರೆ, ಈ ಆಯೋಗದಲ್ಲಿ ಇರ್ತಾರೆ. ಇವ್ರದ್ದೇನು ಕೆಲಸ? ಲೋಕಸಭೆ ಮತ್ತು ವಿಧಾನಸಭೆಗಳ ಸ್ಥಾನಗಳನ್ನು ಅದನ್ನು ನಿರ್ಧರಿಸೋದು, ಗಡಿ ಜನಸಂಖ್ಯೆಯ ಆಧಾರದ ಮೇಲೆ ಇವರು ನಿರ್ಧರಿಸೋದು. ಕರ್ನಾಟಕದ ಜನಸಂಖ್ಯೆ ಎಷ್ಟಿದೆ, ಯಾವ ಪರಿಪ್ರಮಾಣದಲ್ಲಿ ಒಬ್ಬ ಸಂಸದ ಇರಬೇಕು, ಏನು ಎತ್ತ, ಎಲ್ಲವನ್ನು ಕೂಡ ಇವರು ನಿರ್ಧಾರ ಮಾಡ್ತಾರೆ. ಇದರ ಜೊತೆಗೆ ಒಂದು ಸಮಸ್ಯೆ ಇರೋದು, ಇದೀಗ ಬಿಲ್ ಪಾಸ್ ಆಗುತ್ತಾ? ಇಂಥದ್ದೊಂದು ಪ್ರಶ್ನೆ ಇದೆ. ಯಾವ ಕಾರಣಕ್ಕಾಗಿ ಈ ಪ್ರಶ್ನೆ ಅಂತ ಹೇಳಿದರೆ, ಸಂವಿಧಾನದ 131ನೇ ತಿದ್ದುಪಡಿಯನ್ನು ಮಾಡಿಕೊಂಡು ಮಸೂದೆ ತರೋದಕ್ಕೆ ಇವರು ಹೋಗ್ತಾ ಇದ್ದಾರೆ. ಈ ಒಟ್ಟು ಸದಸ್ಯರ ಪೈಕಿ ಅರ್ಧಕ್ಕಿಂತ ಹೆಚ್ಚು ಸದಸ್ಯರ ಬೆಂಬಲ ಈ ಮಸೂದೆಗಳಿಗಿರಬೇಕು. ಹಾಜರಿರುವಂಥ ಮತ್ತು ಮತ ಚಲಾಯಿಸುವಂಥ 3/2 ಭಾಗದಷ್ಟು ಪರವಾಗಿರುವಂಥ ಮತಗಳಿರಬೇಕು. ಆದರೆ ಇವತ್ತೇನಾಗಿದೆ, ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಒಟ್ಟು 543 ಕ್ಷೇತ್ರಗಳ ಪೈಕಿ 360 ಓಟ್ಗಳು ಬೀಳಬೇಕು. ಆದರೆ 293 NDA ಪರವಾಗಿದೆ, 67 ಸೀಟ್ಗಳು ಇವ್ರಿಗೆ ಕಡಿಮೆ ಇದೆ. ಎಲ್ಲಿ? ಲೋಕಸಭೆಯಲ್ಲಿ. ಇದನ್ನವರು ಪಕ್ಷೇತರರು, ಇಂಡಿಪೆಂಡೆಂಟು, ಬೇರೆ ಬೇರೆ ಚಿಕ್ಕ ಪುಟ್ಟಗಳ ಏನು ಪಕ್ಷದವರು ಇರ್ತಾರೆ ಅವರನ್ನು ಕರೆದುಕೊಂಡು ಮತ ಚಲಾಯಿಸಬಹುದು ಎನ್ನುವಂಥ ಲೆಕ್ಕಾಚಾರ ಇದೆ. ಹೀಗಾಗಿ ಬಿಜೆಪಿಯವರು ಅದರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಪ್ರತಿಪಕ್ಷಗಳ ಆಕ್ಷೇಪ ಏನು? ಹಾಗಾದರೆ ಯಾವ ಕಾರಣಕ್ಕಾಗಿ ಅವರು ಆಕ್ಷೇಪವನ್ನು ಹಾಕ್ತಿದ್ದಾರೆ? ಒನ್ಸ್ ಅಗೇನ್ ಅವಾಗಲೇ ಹೇಳಿದ ಹಾಗೆ ದಕ್ಷಿಣದ ರಾಜ್ಯಗಳ ಕ್ಷೇತ್ರ ಹೆಚ್ಚಳದ ಪ್ರಮಾಣ ಇಳಿಕೆ ಆಗುತ್ತೆ ಅಂತ ಒಕ್ಕೂಟ ವ್ಯವಸ್ಥೆಯಲ್ಲಿ ಸಮತೋಲನ ಇರಬೇಕು ಅಂತ ಹೇಳ್ತಾರೆ. ಒಂದು ಬೆಸ್ಟ್ ಎಕ್ಸಾಂಪಲ್ ಕೊಟ್ಬಿಡೋಣ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಏನು ಅಂತ ಹೇಳಿದರೆ, ಈ ಪ್ರಕರಣಕ್ಕೆ ಈ ಹಿಂದೆ 25 ಲಕ್ಷ ಜನ, ಅಂದರೆ ಮಧ್ಯಪ್ರದೇಶದಲ್ಲಿ 25 ಲಕ್ಷ ಜನಕ್ಕೆ ಒಬ್ಬ MP ಪ್ರತಿನಿಧಿಸ್ತಾನೆ ಅಲ್ಲಿಯ ಜನಸಂಖ್ಯೆಗೆ. ಆದರೆ ಅದೇ ಕೇರಳದಲ್ಲಿ ಏನಾಗುತ್ತೆ, ಕೇವಲ 18 ಲಕ್ಷ ಜನರಿಗೆ ಮಾತ್ರ ಒಬ್ಬ MP ಇದ್ದಾನೆ. ಅಲ್ಲಿಗೆ 6 ಲಕ್ಷ ಡಿಫರೆನ್ಸ್ ಆಗ್ತಾ ಹೋಯಿತು. ನೀವು ಮಧ್ಯಪ್ರದೇಶದ ಜನಸಂಖ್ಯೆ ಬೇರೆ ಮತ್ತು ಕೇರಳದ ಜನಸಂಖ್ಯೆ ಬೇರೆ ಇದ್ದಾಗಲೂ ಕೂಡ ಕೇರಳದ ಮತದಾರನ ಮೌಲ್ಯ ಜಾಸ್ತಿ ಆಗುತ್ತೆ, ಮಧ್ಯಪ್ರದೇಶದ ಮತದಾರನ ಮೌಲ್ಯ ಕಡಿಮೆ ಆಗುತ್ತೆ.
ಅಲ್ಲಿ 25 ಲಕ್ಷಕ್ಕೊಬ್ಬ MP ಬಂದರೆ 18 ಲಕ್ಷಕ್ಕೊಬ್ಬ MP ಕೇರಳದಲ್ಲಿ ಬರ್ತಾನೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇಂಥದ್ದೊಂದು ಅಸಮಾಧಾನ ಇರಬಾರದು ಅನ್ನೋ ಕಾರಣಕ್ಕಾಗಿ ಇದೀಗ ಅವರು ಪ್ರಯತ್ನ ಪಡ್ತಿದ್ದಾರೆ. ಕೆಲವೊಂದಿಷ್ಟು ವಿಚಾರಗಳನ್ನು ಹೊರಹಾಕಿ ಪ್ರತಿಪಕ್ಷಗಳು ಇದೀಗ ಆಕ್ಷೇಪವನ್ನು ಹಾಕ್ತಾ ಇರೋದು. ಇವೆಲ್ಲದರ ಜೊತೆಗೆ ಕ್ಷೇತ್ರ ಪುನರ್ವಿಂಗಡಣೆ ಅಗತ್ಯ ಏನು? ಒನ್ಸ್ ಅಗೇನ್ ನಾನು ಆವಾಗಲೇ ಹೇಳಿದಾಗೆ ಪ್ರತಿ ಬಾರಿಯೂ ಕೂಡ ಜನಗಣತಿ ಆದಂತಹ ಸಮಯದಲ್ಲಿ ಜನಗಣತಿಯ ತಕ್ಕಂತೆ ಜನದ ಅನುಪಾತ ಏನಿರುತ್ತೆ ಆ ಅನುಪಾತಕ್ಕೆ ತಕ್ಕಂತೆ ಲೋಕಸಭಾ ಕ್ಷೇತ್ರಗಳನ್ನು ಪುನರ್ವಿಂಗಡಣೆ ಮಾಡಬೇಕಾಗಿರೋದು ನಿಯಮ. ಹೀಗಾಗಿ ಅದನ್ನು ಮಾಡ್ತಾ ಇದ್ದಾರೆ. ಈ ಹಿಂದೆ ಯಾಕಂದರೆ 1977ರಿಂದ ಟಿಲ್ ಟುಡೇ ಯಾಕಾಗಿಲ್ಲ ಈ ಪ್ರಶ್ನೆಗೆ ಉತ್ತರ ಅಂತ ಹೇಳಿದ್ರೆ 1976ರಲ್ಲಿ ರಾಜೀವ್ ಗಾಂಧಿ ಸರ್ಕಾರ ಒಂದು ನಿಯಮವನ್ನು ತೆಗೆದುಕೊಂಡು ಬರುತ್ತೆ. ಏನಂತ 1976ರಿಂದ 2001ರ ತನಕವೂ ಕೂಡ 1971ರ ಜನಸಂಖ್ಯೆಯ ಆಧಾರದ ಮೇಲೆ ಕ್ಷೇತ್ರಗಳ ಮರು ವಿಂಗಡಣೆ ಮಾಡಿದೆಯಲ್ಲ ಅದನ್ನೇ ಕಂಟಿನ್ಯೂ ಮಾಡಬೇಕು 25 ವರ್ಷ ಅಂತ ಅವತ್ತು ಅವರು ಒಂದು ಅಮೆಂಡ್ಮೆಂಟ್ ಮಾಡಿಬಿಡ್ತಾರೆ ಸಂವಿಧಾನಕ್ಕೆ. ಈ ಅಮೆಂಡ್ಮೆಂಟ್ 2001ರಲ್ಲಿ ಏನಾಗುತ್ತೆ 83 ಮತ್ತು 84 ಅಮೆಂಡ್ಮೆಂಟ್ ಮುಖಾಂತರವೂ ಕೂಡ 2001ರಿಂದ 2026ರ ತನಕ ಮುಂದುವರೆದು ಹೋಗುತ್ತೆ. ಈ ಕಾರಣಕ್ಕಾಗಿ ಇಲ್ಲಿಯ ತನಕವೂ ಕೂಡ ಕ್ಷೇತ್ರಗಳ ಮರು ವಿಂಗಡಣೆ ಆಗಿಲ್ಲ 1976ರಿಂದ ಟಿಲ್ ಟುಡೇ. ಇದೀಗ ಅದನ್ನು ಮಾಡೋದಕ್ಕೆ ಬಿಜೆಪಿಯವರು ಹೋಗ್ತಾ ಇದ್ದಾರೆ. ಇದಕ್ಕೆ ಪ್ರತಿಪಕ್ಷಗಳು ಆಕ್ಷೇಪವನ್ನು ಹೊರಗೆ ಹಾಕ್ತಾ ಇದೆ. ಇದನ್ನು ಹೆಂಗೆ ಮ್ಯಾನೇಜ್ ಮಾಡ್ತಾರೆ ಅನ್ನೋದು ಸದ್ಯಕ್ಕಿರುವಂತಹ ಪ್ರಶ್ನೆ. ಇದು ಜೀ ಕನ್ನಡ ನ್ಯೂಸ್ DNA ಮೊದಲ ಸುದ್ದಿ.